ಈ ದಿವಸದ ಈ ಕೂಡದ ಸಹಾಯಕ್ಕಾಗಿ ಆದಿಕಾಂಡ 3ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಆದಿಕಾಂಡ 17 ಮತ್ತು 18 ಮಾಡಿ ಯಾರಾದ್ರೂ ಓದಿ ಸಹಾಯ ಮಾಡ್ಬೇಕಂತಲೇ ನಾನು ಕೇಳ್ಕೊಳ್ತೇನೆ. ಮತ್ತು ಪುರುಷನಿಗೆ, ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಹೊಲದ ಬೆಳೆಯನ್ನು ಅನುಭವಿಸುವಿ. 19 ಓದಿ sister. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ? ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದಿ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಈ ವಾಕ್ಯವನ್ನ ನಾವು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಅನೇಕ ವಿಷಯಗಳು ಈ ವಾಕ್ಯದಲ್ಲಿ ಅಡಗಿದೆ. ದೇವರು ಈ 3 ವಾಕ್ಯಗಳ ವಚನಗಳಲ್ಲಿ ಇಡೀ ಮನುಷ್ಯನ ಜೀವನ ಚಕ್ರವನ್ನ ವಿವರಿಸಿದ್ದಾನೆ. 17ನೇ ವಾಕ್ಯದಲ್ಲಿ ನಾವು ವಚನವನ್ನು ನಾವು ನೋಡುವಾಗ ಈ ಭೂಮಿಗೆ ಶಾಪ ಬಂದಿದ್ದು ಆದಾಮನಿಂದ. ಯಾಕಂತ ಹೇಳಿದ್ರೆ ಅಲ್ಲಿ ಬರೆದಿರೋ ಪ್ರಕಾರ ಆ ಮರದ ಫಲ, ದೇವರು ಎಡೇನ್ ತೋಟದಲ್ಲಿ ತಿನ್ನಬಾರದು ಎಂದು ಹೇಳಿದಂತ ಮರದ ಫಲವನ್ನ ತನ್ನ ಹೆಂಡತಿಯಾದ ತನ್ನ ಸಹಕಾರಿಣಿಯಾದ ಅವಳ ಮಾತಿಗೆ ಕಟ್ಟು ಬಿದ್ದು ಅವನು ತಿಂದಿದ್ದರಿಂದ ಭೂಮಿಗೆ ಶಾಪ ಬಂತು. ಇದು ಏನು ತಿಳಿಸ್ತದೆ ಅಂತ ಹೇಳಿದ್ರೆ, ನಾವು ಜೀವಿಸುತ್ತಿರತಕ್ಕಂಥ ಈ ಸ್ಥಳ, ಈ ಭೂಮಿ ಶಾಪಗ್ರಸ್ತವಾದದ್ದು. ನಾವು ಮುಂದೆ ಹಾಗೆ ಅದೇ ವಾಕ್ಯವನ್ನು ಮುಂದುವರಿಸುತ್ತಾ ಹೋಗೋಣ. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ಮನುಷ್ಯನು ತಾನು ಸಾಯುವ ತನಕವೂ ಕೂಡ ಅವನು ದುಡಿದು ದುಡಿದು ಅವನ ಹುಟ್ಟುವಳಿಯನ್ನ ತಿನ್ನಬೇಕು. ಅವನು ಮತ್ತು ಅವಳು ಎಂಬುದಾಗಿ ನೀವು ಅರ್ಥೈಸಿಕೊಳ್ಳ್ರಿ. ಈ ಮನುಷ್ಯ ಜನ್ಮಕ್ಕೆ ಇರತಕ್ಕಂಥದ್ದು ಶಾಪ. ಅವರು ಜೀವಮಾನ ಪರ್ಯಂತ ದುಡಿಲೇಬೇಕು. ಯಾವ್ದಾರು ಒಂದು ದುಡಿತ ಮಾಡಿದ್ರೆ ಅವ್ರಿಗೆ ಅನ್ನ. ಕೆಲಸ ಮಾಡದವನು ಅನ್ನ ತಿನ್ನಬಾರದು, ದೇವರ ವಾಕ್ಯದಲ್ಲಿದೆ. ಅದೇ ರೀತಿಯಲ್ಲಿ ಮನುಷ್ಯರು ಅವರು ದುಡಿದು ದುಡಿದು ಹುಟ್ಟುವಳಿಯನ್ನು ತಿನ್ನಬೇಕು. ಅಂದ್ರೆ ಅವರಿಗೆ ಸುಖ ಇಲ್ಲ, ಕಷ್ಟದ ಜೀವನ. ಮೊದಲನೇದಾಗಿ ನಾವು ವಾಸಿಸಿರ್ತಕ್ಕಂಥ ಸ್ಥಳ ಶಾಪಗ್ರಸ್ತ ಸ್ಥಳ, ದೇವರಿಗೆ ವಿರುದ್ಧವಾಗಿ ನಡೆದಂತ ಆದಾಮನ ಮೂಲಕ ಬಂದಂಥದ್ದು. ಎರಡನೇದಾಗಿ ಇಲ್ಲಿ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ತಾನು ಸಾಯುವ ತನಕವೂ ದುಡಿದು ತಿನ್ನಬೇಕು. ಮೂರನೇದಾಗಿ ನೋಡಿ, ಇಲ್ಲಿ ಚೆನ್ನಾಗಿದೆ 18ನೇ ವಾಕ್ಯ. ಈ ಭೂಮಿಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ನೀವು ಸೂಕ್ಷ್ಮವಾಗಿ ನೀವು ಗಮನಿಸಿರಿ, ಮುಳ್ಳು ಗಿಡ ಕಳೆಗಳು ಎಲ್ಲಾ ಕಡೆ ಯಾವ ಪೋಷಣೆಯೂ ಇಲ್ಲದೆ, ಯಾವ ರೀತಿಯ ವ್ಯವಸಾಯದ ಒಂದು ಸಿಸ್ಟಮ್ಸ್ ಇಲ್ಲದೇನೆ ಅದು ಯಥೇಚ್ಛವಾಗಿ ಬೆಳೀತದೆ. ಇದು ದೇವರ ಶಾಪ. ಅಂದ್ರೆ ಭೂಮಿ ಶಾಪಗ್ರಸ್ತವಾದ ನಂತರ ಅದು ಫಲವತ್ತಾದ ಬೆಳೆಸನ್ನ ಕೊಡುವುದರ ಜೊತೆಗೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಮುಳ್ಳು ಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವವು. ಅಂದ್ರೆ ನಾವು ಒಂದು ವ್ಯವಸಾಯದಲ್ಲೋ ಅಥವಾ ಒಂದು ವ್ಯವಹಾರದಲ್ಲೋ ಯಾವುದೋ ಒಂದು ಕೆಲಸದಲ್ಲಿ ಇಷ್ಟು ಲಾಭ ನನಗೆ ಸಿಗ್ತದೆ ಅಂತ ಹೇಳಿ ನಾವು ನಿರೀಕ್ಷಿಸಿ ಅದನ್ನ ಮಾಡಿದಾಗ ಅದು ಅಷ್ಟು ಸಿಗುವುದಿಲ್ಲ. ಅಲ್ಪ ಪ್ರಮಾಣದಲ್ಲಿ ಮನುಷ್ಯನಿಗೆ ಸಿಗ್ತದೆ ಎಂಬುದನ್ನ ಈ ವಾಕ್ಯವು ತಿಳಿಸ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಭೂಮಿಯು ಶಾಪಗ್ರಸ್ತವಾದದ್ದು. ಮೂರನೇದಾಗಿ ಹೊಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು.
ಕೂತ್ಕೊಂಡ್ರೆ ಊಟ ಸಿಗೋದಿಲ್ಲ ಯಾರಿಗೂ. ಅವರು ಬೆವರಿಡುತ್ತಾ ಅಂದ್ರೆ ಶ್ರಮ ಇರತಕ್ಕಂತ ಜೀವನ ಪ್ರತಿಯೊಬ್ಬರಿಗೂ ಇದೆ. ನಾವು ಈಗ ಗಮನಿಸಬಹುದು, ಅನೇಕ ವಿಷಯಗಳನ್ನ ನಾವು ನೋಡುವಾಗ ಬಹಳ ಆಶ್ಚರ್ಯಚಕಿತವಾದಂತಹ ವಿಷಯಗಳನ್ನು ನಾವು ಕೇಳ್ತಾ ಇದ್ದೇವೆ. ಅದರ ಪ್ರಕಾರ ಶ್ರಮವಿಲ್ಲದೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದು ಶ್ರಮದಾನ ಆಗಲೇಬೇಕು. ಕೊನೆಯದಾಗಿ ಇರ್ತಕ್ಕಂಥದ್ದು ಅವನ ಮನುಷ್ಯನಿಗೆ, ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟನಲ್ಲವೋ. ಆದಾಮನನ್ನ ದೇವರು ಆದಿಯಲ್ಲಿ ಆ ಎಡೆನ್ ತೋಟದಲ್ಲಿ ಮಣ್ಣನ್ನ ತೆಗೆದು, ಭೂಮಿಯಲ್ಲಿ ಮಣ್ಣನ್ನ ತೆಗೆದು ತನ್ನ ಸ್ವರೂಪದಲ್ಲಿ ಒಂದು ಬೊಂಬೆಯನ್ನ ಮಾಡಿ ಅವನಿಗೆ ಮೂಗಿಗೆ ತನ್ನ ಶ್ವಾಸವನ್ನ ಊದಿದಾಗ ಅವನು ಬದುಕುವಂತ ಮನುಷ್ಯನಾದನು. ಅವನಿಗೆ ಆದಾಮನು ಎಂಬುದು ಕರೆಯಲ್ಪಟ್ಟಿದ್ದ. ಆದಾಮನು ಅಂತ ಹೇಳಿದ್ರೆ ನಾವು ಆದಿಕಾಂಡ 5ನೇ ಅಧ್ಯಾಯದ 2ನೇ ವಚನದ ಕೊನೆ ಭಾಗದಲ್ಲಿ ಇದೆ ಮನುಷ್ಯನು ಎಂಬುದಾಗಿ ಅದರ ಅರ್ಥ. ಅಂದ್ರೆ ನಾವೆಲ್ಲರೂ ಅವನಿಂದ ಬಂದಂತ ಸಂತಾನದವರು ನಾವು. ಇಲ್ಲಿ ಏನ್ ಹೇಳ್ತಾ ಇದೆ, ನಮ್ಮೆಲ್ಲರಿಗೂ ಕೂಡ ಇದು ಅಪ್ಲೈ ಆಗುವಂತ ಒಂದು ಶಾಪವೇ, ಇನ್ನೇನು ಅವನೊಬ್ಬನಿಗೆ ಅಲ್ಲ. ಮಣ್ಣಿನಿಂದ ತೆಗೆಯಲ್ಪಟ್ಟವನು ಅಂದ್ರೆ ಮಣ್ಣಿನಿಂದ ನಿನ್ನ ಉಂಟು ಮಾಡದೆ ನೀನು ಪುನಃ ಮಣ್ಣಿಗೆ ಸೇರತಕ್ಕವನು. ಇದು ಅಷ್ಟು ಸುಲಭವಾದಂತ ವಾಕ್ಯವಲ್ಲ, ಅಥವಾ ನಾವು ಕಡೆಗಣಿಸಿ ನೋಡುವಂತದ್ದ ವಾಕ್ಯವೂ ಅಲ್ಲ. ಸತ್ತ ಮೇಲೆ ನಾವು ಮಣ್ಣಿಗೆ ಹಾಕ್ತಾರೆ ಅಂತ ಆ ರೀತಿ ಉಡಾಫಿಯಾಗಿ ನಾವು ಥಿಂಕ್ ಮಾಡಬಾರ್ದು, ಯೋಚಿಸಬಾರ್ದು. ಪುನಃ ಮಣ್ಣಿಗೆ ಸೇರುವವನು ಅಂತ ಹೇಳಿದರೆ, ಈ ಭೂಮಿ, ಈ ಮಣ್ಣು ಯಾವುದಕ್ಕೆ ಹೋಲಿಸಬಹುದು ಅಂತ ಹೇಳಿದ್ರೆ ಯಾತನೆಯ ಸ್ಥಳಕ್ಕೆ ಅದನ್ನು ಹೋಲಿಸಬಹುದು. ಯಾಕೆ ಮನುಷ್ಯನಿಗೆ ಈ ಪರಿಸ್ಥಿತಿ? ಈ ಪರಿಸ್ಥಿತಿಯಿಂದ ಹೊರತಾದ ಮನುಷ್ಯರು ಯಾರೂ ಇಲ್ಲ. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನವನ್ನ ನಾವು ನೋಡುವಾಗ ಅದರ ಹಾಗಾದರೆ ಏನು ಹೇಳಬೇಕು? ಮನುಷ್ಯರೆಲ್ಲರೂ ಅಪರಾಧಿಗಳೆಂಬುದಕ್ಕೆ ಶಾಸ್ತ್ರ ಪ್ರಮಾಣ. ಹಾಗಾದರೆ ಏನು ಹೇಳಬೇಕು? ನಾವು ಅನ್ಯರಿಗಿಂತ ಉತ್ತಮ ಸ್ಥಾನದಲ್ಲಿದ್ದೇವೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಗ್ರೀಕರೇ ಆಗಲಿ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೆಂದು ಮೊದಲೇ ತೋರಿಸಿಕೊಟ್ಟಿದ್ದೇವಲ್ಲ. ಸಾಕ್ಬಿಡಿ ಸಿಸ್ಟರ್. ನೋಡಿ, ಈ ವಾಕ್ಯದ ಪ್ರಕಾರ ಎಲ್ಲರೂ ಪಾಪಕ್ಕೆ ಒಳಬಿದ್ದವರೇ. ಆದಾಮನ ನಂತರ ಅವನ ಹೆಂಡತಿ ಅವಳು ಕೂಡ ಪಾಪಕ್ಕೆ ಒಳಬಿದ್ದವಳೇ ಆದಳು. ಅವಳ ಸೃಷ್ಟಿ ಹೆಂಗಾಯ್ತು? ಆದಾಮನ ಪಕ್ಕೆಲುಬನ್ನ ತೆಗೆದು ಅದನ್ನ ಅವಳನ್ನಾಗಿ ಸೃಷ್ಟಿ ಮಾಡಿ ಅವನಿಗೆ ಸಹಕಾರಣಿಯಾಗಿ ಅಂದ್ರೆ ಅದು ಸಹಕಾರಣಿ ಅಂತ ಹೇಳುವಾಗ ಹೆಲ್ಪರ್ ಅಂತ. ಅವನ ಎಲ್ಲಾ ಕಾರ್ಯಗಳಲ್ಲಿ ಏನು ಕಾರ್ಯ? ಆದಾಮನಿಗೆ ಕೊಟ್ಟಂತ ಜವಾಬ್ದಾರಿ ಆ ಏಡೇನ್ ತೋಟವನ್ನ ವ್ಯವಸಾಯ ಮಾಡಬೇಕು ಮತ್ತು ಕಾಯಬೇಕು. ಇವೆರಡರ ಜವಾಬ್ದಾರಿ ಅವಳಿಗೂ ಕೂಡ ಸಹಕಾರಣೆಯಾಗಿ ಕೊಟ್ಲು ಅಂತ ಹೇಳಿದ್ರೆ ಅವನ ಜೊತೆಯಾಗಿ ಓಡಾಡ್ಕೊಂಡಿರೋದಲ್ಲ. ಅವನು ಆದಾಮನ ಎಲ್ಲಾ ಜವಾಬ್ದಾರಿಗಳನ್ನ ಆಕೆಯೂ ಕೂಡ ನಿಭಾಯಿಸಬೇಕು. ಹಾಗಾಗಿ ಆಕೆ ಸಹಕಾರಣೆಯಾಗಿ ಕೊಟ್ಟರು. ಅವನು ಕೂಡ ಅಂದ್ರೆ ಆದಾಮನು ಕೂಡ ಅಲ್ಲಿಂದ ಬಂದಂತ ಸಂತಾನದವರು ನಾವೆಲ್ಲರೂ ಕೂಡ ಏನಾಗಿದ್ದೇವಂತೆ? ಪಾಪಕ್ಕೆ ಒಳಬಿದ್ದವರು. ಅಂದ್ರೆ ನಾನು ಪಾಪ ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ 51ನೇ ಕೀರ್ತನೆ 5ನೇ ವಚನದಲ್ಲಿ ನಾವು ಓದುವಾಗ ದಾವೀದನು ಹೇಳುವಂತ ಮಾತು, 51ನೇ ಕೀರ್ತನೆ 5ನೇ ವಚನದಲ್ಲಿ ಹೇಳುವಾಗ ಸ್ಪಷ್ಟವಾಗಿ ಹೇಳ್ತಾನೆ ದಾವೀದನು, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಅಂದ್ರೆ ಮಾತೃ ಗರ್ಭದಲ್ಲಿ ಒಬ್ಬ ಮನುಷ್ಯನು, ಪುರುಷನಾಗಬಹುದು ಸ್ತ್ರೀ ಆಗಬಹುದು, ಆ ಭ್ರೂಣಾವಸ್ಥೆಯನ್ನ ಪ್ರಾರಂಭದ ಕ್ಷಣದಿಂದಲೇ ಅವನು ದ್ರೋಹಿ. ಯಾರಿಗೆ? ದೇವರಿಗೆ ದ್ರೋಹಿ. ಅವನು ಹುಟ್ಟಿದಂದಿನಿಂದ ಪಾಪಿ. ಯಾಕಂತ ಹೇಳಿದ್ರೆ
ಆದಾಮನಿಂದ ಬಂದಂತ ಶಾಪ ಈ ಭೂಮಿಗೂ ಬಂತು ಮತ್ತು ಅವನಿಗೆ ಕೊಟ್ಟಂತ ಶಾಪ ಸಂತಾನಕ್ಕೂ ಬಂತು. ಆ ಸಂತಾನದವರು ಯಾರಪ್ಪ ಅಂತ ಹೇಳಿದ್ರೆ ಎಲ್ಲಾ ಮನುಷ್ಯರು, ಇಲ್ಲಿವರೆಗೆ ಬಂದಂತ ಎಲ್ಲಾ ಮನುಷ್ಯರು ಪಾಪಿಗಳು. ಈ ಶಿಕ್ಷೆ ಏನು ಅಂತ ನಾವು ನೋಡ್ಬೇಕು. ಯಾಕಂತ ಹೇಳಿದ್ರೆ ದೇವರು ಪಾಪವನ್ನು ಎಂದಿಗೂ ಸಹಿಸುವನಲ್ಲ. ಯಾಕಂದ್ರೆ ದೇವರಲ್ಲಿ ಪಾಪವಿಲ್ಲ, ಅವನು ಅತಿ ಪರಿಶುದ್ಧನಾದವನು. ಪ್ರಕಟಣಾ ಗ್ರಂಥದಲ್ಲಿ ನಾವು ಓದುವಾಗ ಹೊಲಸಾದದ್ದು ಒಂದೂ ಕೂಡ ಪರಲೋಕಕ್ಕೆ ಬಾಧ್ಯಲಾಗೋ ಸಾಧ್ಯ ಇಲ್ಲ. ದೇವರ ಮುಂದೆ ಮನುಷ್ಯನಿಗೆ ದೇವರ ಬಳಿಗೆ ಹೋಗುವಂತ ಎಲ್ಲಾ ಪಟ್ಟಿತು. ಅನಂತರದಲ್ಲಿ ಅವನ ಸಂತಾನದಲ್ಲಿ ಬಂದಂತ ಎಲ್ಲಾ ಮನುಷ್ಯರಲ್ಲಿ ಹೆಣ್ಗಸಿರಬಹುದು, ಗಂಡಸಿರಬಹುದು, ಅವರಲ್ಲಿ ಬಂದದ್ದು ಯಾವುದು? ದ್ರೋಹ, ದೈವ ದ್ರೋಹ ಮತ್ತು ಪಾಪದ ಒಂದು ಗುಣ. ಅದು ಹುಟ್ಟುವಾಗಲೇ ಜೊತೆಯಲ್ಲೇ ಬಂದಿರ್ತದಂತೆ. ನಾವು ಅದನ್ನ ಸಣ್ಣ ಮಕ್ಕಳಲ್ಲಿ, ನಮ್ಮ ಮಕ್ಕಳುಗಳಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ನಮ್ಮ ತಂದೆ ತಾಯಿಗಳು, ನಮ್ಮ ಸಭಾ ಹಿರಿಯರುಗಳು ನಮ್ಮನ್ನ ಆ ಮಕ್ಕಳಾಗಿದ್ದಾಗ ಅಬ್ಸರ್ವ್ ಮಾಡಿರ್ತಾರೆ. ನಮ್ಮಲ್ಲಿ ಬರ್ತಕ್ಕಂತ ಸಿಟ್ಟು, ಕ್ರೋಧ, ಕ್ರೋಪ ಇವೆಲ್ಲವೂ ಕೂಡ ಆ ಪಾಪದ ಇದರಿಂದಲೇ ಬಂದಂಥದ್ದು. ಇದನ್ನ ನಾವು ಗಮನಿಸುವಾಗ ಈ ಲೋಕದಲ್ಲಿರ್ತಕ್ಕಂಥ ಮನುಷ್ಯನಿಗೆ ಯಾವ ಸುಖವೂ ಇಲ್ಲ. ನನ್ನೊಬ್ಬನಿಗೆ ಕಷ್ಟ, ನನ್ನೊಬ್ಬಳಿಗೆ ಕಷ್ಟ, ನನಗೇ ಬರಬಾರ್ದು ಬಂದ್ಬಿಟ್ಟಿದೆ, ನನಗೇ ಏನೋ ಆಗ್ತಾ ಇದೆ, ನನ್ನನ್ನ ದೇವರು ಕೈ ಬಿಟ್ಬಿಟ್ಟಿದ್ದಾನೆ, ನಾನು ಎಲ್ಲೇ ಹೋಗ್ಬೇಕು, ನಾನು ಹೇಗೆ ಇದನ್ನು ಸರಿಪಡಿಸ್ಕೊಳ್ಬೇಕು, ನನ್ನ ಜೀವನದಲ್ಲಿ ಆನಂದವನ್ನ ನಾನು ಹೇಗೆ ಪಡ್ಕೋಬೇಕು, ನನ್ನ ಜೀವನದಲ್ಲಿ ಸುಖದ ಸುಪ್ಪತ್ತಿಗೆಯನ್ನು ನಾನು ಹೇಗೆ ಇರಬೇಕು ಅಂತ ಹೇಳಿ ನಾವು ಅನೇಕ ಯೋಚನೆಗಳನ್ನು ಮಾಡುತ್ತಾ ಅನೇಕ ಯೋಜನೆಗಳನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ತೇವೆ. ಆದರೆ ಮುಳ್ಳು ಗಿಡಗಳು, ಕಳೆಗಳು ನಮ್ಮ ಜೀವನದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವುದರಿಂದ ಇವು ಫಲಪ್ರದಾಯವಾಗುವುದಿಲ್ಲ. ಯಾವ ಮನುಷ್ಯರು ಅವರು ಸುಖ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸುಖದ ಜೊತೆಯಲ್ಲೇ ಕಷ್ಟವೂ ಅದೇ ರೀತಿಯಲ್ಲಿ ಬರ್ತದೆ. ಆದ್ದರಿಂದ ನಾವು ಕಷ್ಟಕ್ಕೆ ಒಳಗಾದಾಗ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲರಂತೆ ನಾನು ಎಂಬುದಾಗಿ ತಿಳಿದುಕೊಳ್ಳಬೇಕು. ಇದು ಇಲ್ಲಿವರೆಗೆ ನಾವು ನೋಡಿದಂತ ವಾಕ್ಯದಲ್ಲಿ ಗಮನಿಸಿದೆ. ಇದಾದ ನಂತರ ಆದಾಮನ ಅಂತ್ಯ ಏನಾಯ್ತು? ಪುನಃ ನೀನು ಮಣ್ಣಿಗೆ ಸೇರಬೇಕು. ಅಂದರೆ ನೋಡಿ, ಅದು ಬಹಳ ಭಯಂಕರವಾದಂತ ಒಂದು ಪರಿಸ್ಥಿತಿ. ಅಂದರೆ ಅವನ ಅಂತ್ಯ, ಮನುಷ್ಯನ ಅಂತ್ಯದ ಬಗ್ಗೆ ದೇವರು ತಿಳಿಸ್ತಾ ಇದ್ದಾನೆ. ನೀನು ಮಣ್ಣಿಗೆ ಸೇರಬೇಕು. ನಾವು ಮಣ್ಣಿಗೆ ಸೇರದೆ ಇರ್ತಕ್ಕಂಥ ಮನುಷ್ಯರು ಸದ್ಯಕ್ಕೆ ಈ ಲೋಕದಲ್ಲಿ ಯಾರು ಇಲ್ಲ. ಎಲ್ಲರೂ ಒಂದಲ್ಲ ಒಂದು ರೂಪದಲ್ಲಿ ಅದು ಮಣ್ಣಿಗೆ ಸೇರತಕ್ಕವರಾಗಿದ್ದಾರೆ. ಯೋಬನ ಪುಸ್ತಕ 1ನೇ ಅಧ್ಯಾಯ 24, 25, 26 ದಯಮಾಡಿ ಹೋದ್ರಿ. ಯೋಬ 1, ಯೋಬ 22, 23, 24, 25, 26. ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ನಿನ್ನ ಗುಡಾರಗಳಿಂದ ಅನ್ಯಾಯ. ಸಿಸ್ಟರ್, ಯೋಬ 21, 22, 22ರಿಂದ 26. ಮೇಲಣ ಲೋಕದವರಿಗೂ ನ್ಯಾಯ ತೀರಿಸುವ ದೇವರಿಗೆ ಜ್ಞಾನ ಬೋಧನೆಯನ್ನು ಮಾಡಬಹುದೇ? ಒಬ್ಬನು ಸಮೃದ್ಧನಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಅವನ ತೊಟ್ಟಿಗಳಲ್ಲಿ ಹಾಲು ತುಂಬಿರುವುದು, ಅವನ ಅಸ್ಥಿಗಳ ಮಜ್ಜೆಯು ಸಾರವಾಗಿರುವುದು. ಮತ್ತೊಬ್ಬನು ಲೇಷವೂ ಸುಖಾನುಭವವಿಲ್ಲದೆ ಮನೋವ್ಯಥೆ ಪಡುತ್ತಾ ಸಾಯುವನು. ಇಬ್ಬರೂ ಧೂಳಿನಲ್ಲಿ ಮಲಗುವರು, ಹುಳಗಳು ಅವರನ್ನು ಮುತ್ತಿಕೊಳ್ಳುವವು. ಇದು ಧೂಳಿನಲ್ಲಿ ಮಲಗುವರು, ಅವರುಗಳನ್ನು ಹುಳಗಳು ಮುತ್ತಿಕೊಳ್ಳುವ ಅಂದ್ರೆ ಅದು ತಿನ್ನೋದಿಕ್ಕೆ, ದೇಹವನ್ನ ತಿನ್ನೋದಿಕ್ಕೆ. ಎಂತ ಸುರಸುಂದರ ಅನ್ನಂತ ದೇಹವಿದ್ದರೂ ಕೂಡ
ಸತ್ತ ನಂತರ ಅದು ಹುಳಕ್ಕೆ ಆಹಾರವಾಗಲೇಬೇಕೆಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ. ಈ 23ರಿಂದ 26 ಇರ್ತಕ್ಕಂಥ ವಾಕ್ಯವನ್ನ ನಾವು ಗಮನಿಸಿದಾಗ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಆ ಭಿಕ್ಷುಕನಾದ ಲಾಜರನು ಮತ್ತು ಆ ಧನವಂತನ ಮರಣವನ್ನ ಸೂಚಿಸುವುದಾಗಿ ಯೋಬನು ಆಗಲೇ ಅದನ್ನ ಬರೆದು ನಮಗೆ ಕೊಟ್ಟಿದ್ದಾನೆ. ಒಬ್ಬನು ಸಮೃದ್ಧನಾಗಿ ತುಂಬಾ ಸುಖದಿಂದಲೂ ನೆಮ್ಮದಿಯಿಂದಲೂ ಇರುವಾಗ ಸಾಯುವನು. ಅವನ ತೊಟ್ಟಿಗಳಿಗೆ ಹಾಲು ತುಂಬಿರುವುದು, ಅಂದ್ರೆ ಅವನ ಶ್ರೀಮಂತನು. ಅವನೇನ್ ಮಾಡಿದಾನೆ, ಅವನ ಅಸ್ಥಿಗಳ ಮಜ್ಜೆಯು ಸಾರವಾಗಿರುವುದು, ಅದು ಶ್ರೀಮಂತ. ಒಬ್ಬ ಲೇಷವು ಸುಖವನ್ನಲ್ಲದೆ ಅನುಭವಿಸಲೇ ಇಲ್ಲ, ಅಂದ್ರೆ ಅವನು ಭಿಕ್ಷುಕನು, ಲಾಜರನು. ಇವರಿಬ್ಬರದ್ದು ಉದಾಹರಣೆಯನ್ನ ಬಹಳ ಚೆನ್ನಾಗಿ ದೇವರು ಕರ್ತನಾದ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ದೇವರ ಯೋಬನ ಮೂಲಕ ನಮಗೂ ಈ ಯೋಬನ ಪುಸ್ತಕದಲ್ಲೂ ಬರೆಸಿಕೊಟ್ಟಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಸಾಯಲೇಬೇಕು, ಅವನು ಉಳ್ಳಕ್ಕೆ ಆಹಾರವಾಗಲೇಬೇಕು. ಆತ್ಮದ ಗತಿ ಏನು? ನಾವು ಅದೇ ಪುಸ್ತಕ ಯೋಬ 22ನೇ ಅಧ್ಯಾಯ, ಇಲ್ಲ ಸರಿ 24ನೇ ಅಧ್ಯಾಯ 19ನೇ ವಚನದ ಕೊನೆಯ ಭಾಗ, 24-19. ಪಾತಾಳವು 19 ಕೊನೆ ಭಾಗ, ಬರಗಾಲವು ಬಿಸಿಲು ಕೊನೆ ಭಾಗ. ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಸಾಕು ಬಿಡಿ ಸಿಸ್ಟರ್. ನೋಡಿ, ಈಗ ನಾನು ನಿಮಗೆ ತಿಳಿಸ್ತಾ ಬಂದೆ, ದೇಹ ಏನಾಯ್ತು, ಮನುಷ್ಯನ ದೇಹ ಅದು ಪಾತಾಳ, ಅದು ಮಣ್ಣಿನಲ್ಲಿ ಮಲಗ್ತು, ಅದು ಹುಳಕ್ಕೆ ಆಹಾರ ಆಯ್ತು. ಬೆಂಕಿನಲ್ಲಿ ಸುಟ್ಟರು ಕೂಡ ಅದು ಕೂಡ ಬೂದಿ ಹುಳಕ್ಕೆ ಆಹಾರ ಆಗ್ತದೆ. ಯಾವುದೇ ರೀತಿ ಡೆಡ್ ಬಾಡಿ ಡಿಸ್ಪೋಸಲ್ ಕೂಡ ಹುಳಕ್ಕೆ ಆಹಾರ. ಸಾಯುವ ಸ್ವಲ್ಪ ಹೊತ್ತಿನಲ್ಲೇ ಹುಳ ಕಮೆಂಟ್ಸ್ ಆಗಿರುತ್ತೆ ಎಂಬುದಾಗಿ ವಿಜ್ಞಾನ ಹೇಳ್ತದೆ. ಇಲ್ಲಿ ನೋಡಿ, ಆತ್ಮ ಏನಾಗ್ತದಂತೆ, ಪಾತಾಳವು ಸೆಳೆದುಕೊಳ್ಳುತ್ತದೆ. ಪಾತಾಳ ಪಾಪಿಗಳ ಆತ್ಮವನ್ನ ಸೆಳೆದುಕೊಳ್ಳುತ್ತದೆ. ಇದು ಯಾರಿಗೆ ಇಟ್ಟಂತದ್ದು? ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತಕ್ಕಂಥ ವ್ಯವಸ್ಥೆ. ಈ ದಿವಸದಲ್ಲಿ ಈ ವಾಕ್ಯಗಳನ್ನ ನಾವು ಗಮನಿಸುವಾಗ ಬಹಳ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು. ಯಾಕಂತ ಹೇಳಿದ್ರೆ, ನಮ್ಮ ಜೀವವನ್ನ ನಾವು ಯಾಕೋಬನ ಪತ್ರಿಕೆಯಲ್ಲಿ ನಾವು ಓದುವಾಗ, ಈಗ ಇದ್ದು ಇಲ್ಲ ಸ್ವಲ್ಪ ಹೊತ್ತಿನಲ್ಲಿ ಇಲ್ಲದೆ ಹೋಗುವ ಹಬೆಯಂತೆ ಎಂಬುದಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ನಮ್ಮ ಜೀವಮಾನಗಳು ಹುಟ್ಟಿದಂದಿನಿಂದ ಸಾಯುವ ತನಕ ಕಣ್ಣು ರೆಪ್ಪೆ ಬಡಿಯುವಷ್ಟರಲ್ಲಿ ಮುಗಿದು ಹೋಗ್ತದೆ. 70 ವರ್ಷ, 80 ವರ್ಷ, 100 ವರ್ಷ, 110 ವರ್ಷ ಹೇಗೆ ಕಳೀತು ಅಂತೇಳಿ ಅವ್ರಿಗೆ ಗೊತ್ತೇ ಆಗುದಿಲ್ಲ. ಆ ರೀತಿಯಲ್ಲಿ ಕಳೆದು ಹೋಗ್ತದೆ. ಕಳೆದು ಹೋದಂತ ಮನುಷ್ಯನು ಹುಳಕ್ಕೆ ಆಹಾರ ಆಗಬೇಕು. ಅವನ ದೇಹ, ಅವನ ಆತ್ಮ ಪಾತಾಳಕ್ಕೆ ಎಳೆದುಕೊಳ್ತದೆ. ಪಾತಾಳ ಎಲ್ಲಿದೆ? ಸಾಗರದ ತಳಭಾಗದಲ್ಲಿರ್ತಕ್ಕಂಥ ಬೆಂಕಿ ಇರತಕ್ಕಂಥ ಸ್ಥಳದಲ್ಲಿ ಅಲ್ಲಿಗೆ ಹೋಗ್ತದೆ. ಅಂದ್ರೆ ಯಾತನೆಯ ಸ್ಥಳಕ್ಕೆ. ನಾವು ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ತಿಳಿಸು ಶ್ರೀಮಂತನ ಆತ್ಮ ಅದು ಅಲ್ಲಿಗೆ ಹೋಯ್ತು. ಅಂದ್ರೆ ಈ ಮನುಷ್ಯನಿಗೆ ಕಟ್ಟಿಟ್ಟ ಬುತ್ತಿ ನರಕ. ಈ ವಾಕ್ಯಗಳು ನಾವು ಸ್ಪಷ್ಟವಾಗಿ ತಿಳಿಸ್ತದೆ. ಇದು ಪಾತಾಳದ ಸೆಳೆತ. ಈ ಪಾತಾಳದ ಸೆಳೆತಕ್ಕೆ ಇಷ್ಟೊಂದು ಶಕ್ತಿ ಹೇಗೆ ಬಂತು ಅಂತ ಹೇಳಿದ್ರೆ, ಆದಾಮನು ಮಾಡಿದ ಪಾಪದಿಂದ ಈ ಪಾತಾಳಕ್ಕೆ ಇಷ್ಟು ದೊಡ್ಡ ಶಕ್ತಿ ಬಂತು. ಇಲ್ಲದೆ ಇದ್ದರೆ ಪಾತಾಳ ಏನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಮನುಷ್ಯನನ್ನ. ಯಾಕಂದ್ರೆ ಪಾತಾಳ ಅದು ಪ್ರಯೋಜನವಿಲ್ಲದ ಸ್ಥಳವಾಗಿ ಉಳಿತಿತ್ತು. ಆ ಪಾತಾಳ ಅಂತ ಹೇಳುವಾಗ ಸಾಗರದ ತಳಭಾಗದಲ್ಲಿ ನಾವು 26ನೇ ಅಧ್ಯಾಯ, ಯೋಬ 26ನೇ ಅಧ್ಯಾಯ 5ನೇ ವಚನವನ್ನ ದಯಮಾಡಿ ಹೋದ್ರೆ, ಜಲಚರಗಳಿಂದ ತುಂಬಿರುವ ಸಾಗರದ ಕೆಳಗಿನ ಲೋಕದಲ್ಲಿ ಪ್ರೇತಗಳು ಆತನ ಭಯದಿಂದ ಯಾತನೆ ಪಡುವವು. ಸರಿ ಸಿಸ್ಟರ್, ಇದು ನೋಡಿ ಎಷ್ಟು ಭಯಂಕರವಾಗಿದೆ. ಪಾತಾಳಕ್ಕೆ ಹೋಗುವ ಈ ಆತ್ಮ ಎಲ್ಲಿಯೋ ಯಾರ ಜೊತೆಲಿ ಇರ್ತದಂತೆ? ಪ್ರೇತಾತ್ಮಗಳು. ಅಂದ್ರೆ ನಾನು ಏಂಜಲಾಲಜಿಯಲ್ಲಿ ನಿಮಗೆ ಬೋಧಿಸ್ತಾ ಇದ್ದೆ, ಅದು ಪರಲೋಕದಿಂದ ದೊಬ್ಬಲ್ಪಟ್ಟ ದೇವದೂತರಲ್ಲಿ ಒಂದು ಭಾಗ ಆ ಪಾತಾಳದಲ್ಲಿ ಸೆರೆಯಲ್ಲಿ ಇಡಲ್ಪಟ್ಟಿದ್ದಾರೆ. ಬೇಡಿಗಳನ್ನ ಹಾಕಿ ದೇವರಲ್ಲಿ ಇಟ್ಟಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ನ್ಯಾಯ ತೀರ್ಪಿನ ದಿನದಲ್ಲಿ ಅವ್ರಿಗಾಗುವ ದಂಡನೆಗಾಗಿ ಅಲ್ಲಿ ಇಟ್ಟಿದ್ದಾನೆ.
ಆ ಸ್ಥಳಕ್ಕೆ ಮನುಷ್ಯ ಹೋಗಬೇಕು. ಅಂದ್ರೆ ಅದು ಯಾತನೆಯ ಸ್ಥಳ, ಬೆಂಕಿ ಇರ್ತಕ್ಕಂಥ ಸ್ಥಳ. ಯಾವತ್ತೂ ಯಾವುದೇ ಒಂದು ಉಪಶಮನವಿಲ್ಲದೆ ಬೆಂಕಿ ಯಾತನೆಯಲ್ಲಿ ಬೇಯುವಂತ ಸ್ಥಳ. ಅಲ್ಲಿಗೆ ಪಾಪಿ ಮನುಷ್ಯನು ಹೋಗುತ್ತಾನೆ ಎಂಬುದಾಗಿ ಇಲ್ಲಿವರೆಗೆ ಓದಿದಂತ ವಾಕ್ಯಗಳು ನಮಗೆ ತಿಳಿಸಿದವು. ಈ ಪಾತಾಳದಿಂದ ಬಿಡಿಸುವಂತ ಮತ್ತೊಂದು ಸೆಳೆತ, ಈ ಪಾತಾಳದ ಸೆಳೆತ ಮತ್ತೊಂದು ಸೆಳೆತ ನಮಗಿದೆಯಂತೆ. ದಯಮಾಡಿ ಅದನ್ನ ಹುಡ್ಕೋಣ. ಈಗ ಯೆರೆಮೀಯನ ಪ್ರವಾದನೆ 31ನೇ ಅಧ್ಯಾಯ 3ನೇ ವಚನ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇದು ಸರ್ವಶಕ್ತನಾದ ದೇವರು ಹೇಳುತ್ತಿರತಕ್ಕಂತ ಮಾತು. ಇಂಥ ಹೀನಾಯ ಸ್ಥಿತಿಯಲ್ಲಿರುವ ಮನುಷ್ಯನು ತ್ರುಟಿಗಿಡಬೇಕಾಗಿಲ್ಲ, ಭಯಪಡಬೇಕಾಗಿಲ್ಲ. ಅವನಿಗೆ ಒಂದು ಹೋಲ್ಡಿಂಗ್ ದೇವರು ಇಲ್ಲಿ ಇಟ್ಟಿದ್ದಾನೆ. ಅವನು ಒಂದು ಹಿಡಿದುಕೊಳ್ಳುವಂತ ಒಂದು ಸಾಧನವನ್ನ ನಮಗೆ ಕೊಟ್ಟಿದ್ದಾನೆ. ಆತನ ಬೇರೆ ಯಾರು ಇಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಇಲ್ಲಿ ಏನ್ ಹೇಳ್ತಾನೆ? ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ. ಇವತ್ತು ನಿನಗೆ ರಕ್ಷಣೆ, ನಾಳೆ ಪಾಪ ಮಾಡಿದ್ರೆ ನರಕಕ್ಕೆ ಹೋಗ್ತೀಯ. ಕರ್ತನಾದ ಯೇಸು ಕ್ರಿಸ್ತನನ್ನ ತನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಂತ ಪ್ರತಿಯೊಬ್ಬರು ಕೂಡ ಯಾವುದೇ ಕಾರಣಕ್ಕೂ ಅವರು ರಕ್ಷಣೆಯನ್ನ ಕಳೆದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಪಾತಾಳವರನ್ನ ಸೆಳೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನ್ ಹೇಳ್ತಾನಂತೆ? ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ ಅಂತ ಹೇಳಿದ್ರೆ, ನಿನ್ನನ್ನು ನಾನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನನ್ನ ಬಳಿಗೆ ನಿನ್ನನ್ನು ಕರೆದುಕೊಳ್ತೀನಿ ಅಂತ ಹೇಳಿ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಕನ್ವಲ್ಷನ್ಸ್ CONVULSIONS ಕನ್ವಲ್ಷನ್ಸ್ ಅಂದ್ರೆ ಮಮತೆಯ ಸೆಳೆತ, ಪಾತಾಳದ ಸೆಳೆತ. ಈ ನಡುವೆ ಮನುಷ್ಯನು ಇದ್ದಾನೆ. ಈಗ ನಾವು ಮನಸ್ಸು ಮಾಡಬೇಕಾದದ್ದು ಯಾವ ಕಡೆಗೆ? ನಾವು ನರಕಕ್ಕೆ, ಆ ನಿತ್ಯ ಯಾತನೆಯ ನಿತ್ಯ ದಂಡನೆಗೆ ಇಡಲ್ಪಡುವ ಸ್ಥಳಕ್ಕೆ ಹೋಗಲ? ಆ ಸೆಳೆತಕ್ಕೆ ಹೋಗಬೇಕಾ? ಇಲ್ಲ, ನಾವು ಆ ಮಮತೆಯ, ದೇವರ ಶಾಶ್ವತವಾದ ಮಮತೆಯ ಸೆಳೆತಕ್ಕೆ ನಾವು ಕಿವಿಗೊಡಬೇಕಾ? ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕು. ಇದೊಂದು ವಾಕ್ಯ ನಮ್ಮ ಕಿವಿಗೆ ಬೀಳುವಾಗ ಬಹಳ ಎಚ್ಚರದಿಂದ ನಾವು ಅದನ್ನ ತೆಗೆದುಕೊಳ್ಳಬೇಕು. ನೆಗ್ಲೆಕ್ಟ್ ಮಾಡೋದ್ರಿಂದ ಬಹಳ ಅಪಾಯ, ನಿರಂತರವಾದಂತ ಶಾಶ್ವತವಾದಂತ ಅಪಾಯಕ್ಕೆ ನಾವು ಹೊರಟು. ಈ ದಿವಸದಲ್ಲಿ ಅನೇಕ ಕಡೆ ಬೋಧನೆಗಿರಷ್ಟು ಮಹತ್ವ ಸುವಾರ್ತೆಗೆ ಇಲ್ಲ. ನನಗೆ ಒಬ್ಬ ಸಿಸ್ಟರ್ ಹೇಳಿದ್ರು, ಸುವಾರ್ತೆ ಏನು, ಯಾವಾಗ ಅದನ್ನ ಯಾರು ಕೇಳ್ತಾರೆ? ಅದು ಹೇಳ್ತಾ ಇರ್ತಾರೆ, ಯೇಸು ಸ್ವಾಮಿ ಬಂದ, ಸತ್ತ, ಪ್ರಾಣ ಕೊಟ್ಟ, ಅದು ನಾವು ನಂಬಿ ಆಯ್ತು, ರಕ್ಷಣೆ ಆಯ್ತಲ್ಲ ಬ್ರದರ್, ಅದ್ಯಾಕ್ ಬೇಕು? ಬೋಧನೆ ಬೇಕು. ಅದು ನಿಜ, ಅವ್ರು ಹೇಳೋದಂತೂ ಒಂದ್ ಕಡೆ ಸರಿ ಅನಿಸಬಹುದು. ಆದರೆ ಸುವಾರ್ತೆ ತಲುಪುವ ರೀತಿಯಲ್ಲಿ ನಮಗೆ ತಲುಪಿದೆ ಎಂಬುದನ್ನ ನಾವು ಖಾತ್ರಿ ಮಾಡಿಕೊಳ್ಳಬೇಕು. ಈ ರಾತ್ರಿಯಲ್ಲಿ ದೇವರ ಆ ಕರೆಯುವಿಕೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ ಎಂಬುದಾಗಿ ಕರ್ತನು ನಮಗೆ ಕರೆಯುತ್ತಾ ಇದ್ದಾನೆ. ಪ್ರತಿಯೊಬ್ಬ ವಿಶ್ವಾಸಿಯಲ್ಲೂ, ಪ್ರತಿಯೊಬ್ಬ ಅನ್ಯ ಮನುಷ್ಯನಲ್ಲಿ, ಪ್ರತಿಯೊಬ್ಬ ಮನುಷ್ಯರಲ್ಲಿ ದೇವರು ಈ ಒಂದು ಕಾರ್ಯವನ್ನು ಮಾಡುತ್ತಿದ್ದಾನೆ. ನಾವು ದೇವರನ್ನು ಹುಡುಕಿಕೊಂಡು ಹೋಗುವ ಕಾಲ ಹೊರಟು ಹೋಗಿದೆ. ಅದು ಕರ್ತನಾದ ಯೇಸು ಕ್ರಿಸ್ತನು. ಅವನು ಯಾರು? ನಾವು ಯೋಹಾನ್ ಬರೆಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಓದುವಾಗ, ಆತನು ತಂದೆಯಾದ ದೇವರ ಬಳಿಯಲ್ಲಿ, ತಂದೆಯಾದ ದೇವರ ಎದೆಯಲ್ಲಿದ್ದವನು, ಸ್ವತಃ ದೇವರು ಆಗಿದ್ದವನು. ಅಂದ್ರೆ ನಾವು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಓದುವಾಗ, ಎಲ್ಲವನ್ನೂ ಸೃಷ್ಟಿ ಮಾಡಿದ ಕರ್ತನು. ಮತ್ತೆ ಎಲ್ಲವೂ, ನಾವು ನೀವು ಪ್ರತಿಯೊಂದು ಸೃಷ್ಟಿಯು ಆತನಿಗೋಸ್ಕರವೇ ಉಂಟಾದದ್ದು. ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸ್ವತಃ ದೇವರಾಗಿದ್ದವನು.
ತಂದೆಯಾದ ದೇವರು ಅವರಿಬ್ಬರು ಒಂದೇ, ಅವರು ಒಂದು ಭಾಗವಾಗಿ ಇಲ್ಲಿ ಬಂದವನು ಅಷ್ಟೇ. ಯಾಕಂತ ಹೇಳಿದ್ರೆ ಈ ಪಾತಾಳದ ಸೆಳೆತದಿಂದ ಮನುಷ್ಯನನ್ನ ತಪ್ಪಿಸಬೇಕಾದರೆ ಒಬ್ಬ ಪವಿತ್ರವಾದ ಮನುಷ್ಯನ ರಕ್ತ ಇಲ್ಲಿ ಚೆಲ್ಲಲ್ಪಡಬೇಕಾಗಿದೆ. ಅವನಿಗೆ ಈ ಲೋಕದ ಪಾಪ, ಎಲ್ಲಾ ಜನರ ಪಾಪವನ್ನು ತನ್ನ ಮೈ ಮೇಲೆ ಹೊತ್ಕೊಂಡು ಅವನು ಬಲಿಯಾಗಬೇಕಾಗಿದೆ, ಮರಣವನ್ನ ಅನುಭವಿಸಬೇಕಾಗಿದೆ. ನಮ್ಮೆಲ್ಲರ ಮನುಷ್ಯರೆಲ್ಲರ ಶಿಕ್ಷೆಯನ್ನ ಅವನು ಅನುಭವಿಸಬೇಕಾಗಿದೆ. ಆದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 9ನೇ ವಚನದಲ್ಲಿ ಓದುವಾಗ, ಯಾರೂ ನೀತಿವಂತರಲ್ಲ, ಎಲ್ಲರೂ ಪಾಪಕ್ಕೆ ಒಳಗಾಗಿದ್ದರಿಂದ ನಮ್ಮ ರಕ್ತ ಮಲಿನವಾದ ರಕ್ತವಾದ್ದರಿಂದ ದೇವರು ನಮ್ಮ ರಕ್ತದಿಂದ ಯಾವ ಸಂತೃಪ್ತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗದ ಕಾರಣ ಆ ಸರ್ವಶಕ್ತನಾದ ದೇವರೇ ಕರ್ತನಾದ ಯೇಸು ಕ್ರಿಸ್ತನಾಗಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನ ಕಲ್ವರಿಯ ಕ್ರೂಜೆಯ ಮೇಲೆ ಕೊಟ್ಟಿದ್ದಾನೆ. ಆತನ ಪವಿತ್ರವಾದ ರಕ್ತವನ್ನ ಈ ಲೋಕಕ್ಕೆ ಚೆಲ್ಲಿದ್ದಾನೆ. ಮಮತೆಯಿಂದ ಸೆಳೆಕೊಂಡಿದ್ದಾನೆ. ಈ ರಕ್ತವನ್ನು ಚೆಲ್ಲಿ ನಾನು ಪಡಬೇಕಾದ ಶಿಕ್ಷೆಯನ್ನು ತಾನು ಅನುಭವಿಸಿ, ಮರಣವನ್ನು ಅನುಭವಿಸಿ, ಕೊನೆಯಲ್ಲಿ ಮೃತ್ಯುಂಜಯಶೀಲನಾಗಿ 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಅವನು ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನನಗಾಗಿ ನಿನಗಾಗಿ ವಿಜ್ಞಾಪನೆ ಮಾಡುತ್ತಿದ್ದಾನೆ. ಅಷ್ಟೇ ಅಲ್ಲ, ನಮಗೆ ಸಹಾಯಕನಾಗಿ ಪವಿತ್ರಾತ್ಮನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟು ಆತನ ಮೂಲಕ ನಮ್ಮನ್ನ ಬಲಪಡಿಸ್ತಾ ಇದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪವಿತ್ರಾತ್ಮನ ಆಳ್ವಿಕೆ ಈ ಲೋಕದಲ್ಲಿ ಇಲ್ಲದೆ ಹೋಗಿದ್ರೆ ಕ್ರಿಸ್ತನನ್ನ ನಂಬಿದವರು ನಾವು ಯಾರು ಉಸಿರಾಡಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ನಾವ್ಯಾರು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ನಮ್ಗೆ ಯಾರು ಯಾವ ಜಯದ ಜೀವಿತ ನಮಗೆ ಸಿಗೋದಕ್ಕೆ ಆಗ್ತಾ ಇರಲಿಲ್ಲ. ಕರ್ತನು ತಾನು ನಮಗಾಗಿ ಆತನು ಬಂದು ಪ್ರಾಣ ಕೊಡದೆ ಹೋಗಿದ್ದರೆ, ಆತನ ರಕ್ತದ ಕ್ರಯವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಳ್ಳದೆ ಹೋಗಿದ್ದರೆ, ಆತನ ರಕ್ತದಿಂದ ನಮ್ಮನ್ನು ತೊಳೆದು ಈ ಪಾಪಿಗಳು ದ್ರೋಹಿಗಳು ಎಂಬ ಈ ದ್ರೋಹವನ್ನ ನಮ್ಮಿಂದ ತೆಗೆದು ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರ ಮಾಡಿದ್ದಾನೋ ಅಷ್ಟು ದೂರ ಮಾಡಿಬಿಟ್ಟು ನಮ್ಮನ್ನ ನೀತಿವಂತರೆಂದು ಎಣಿಸಿರುವ ಆ ಒಂದು ಕ್ರಿಯೆ ನಡೆದೇ ಹೋಗಿದ್ರೆ ಇವತ್ತು ನಮಗೆ ಈ ಪಾತಾಳದ ಸೆಳೆತದಿಂದ ಬಿಡುಗಡೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಈ ವಾಕ್ಯಗಳು ನಮ್ಮ ಕಿವಿಗೆ ಬೀಳುವಾಗ ನಾನು ಪ್ರಕಟಣಾ ಪುಸ್ತಕ 4ನೇ ಅಧ್ಯಾಯ 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ಬರೆದಿದೆ, ಆದುದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ, ಈಗ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ದಟ್ ಮೀನ್ಸ್ ವಾಟ್ ಇಸ್ ದಟ್ ಮೀನಿಂಗ್? ನಾನು ಹೇಳ್ತಿರೋ ವಾಕ್ಯ ಅದು ನಾನಲ್ಲ, ಅದು ಪವಿತ್ರಾತ್ಮನ ಸಹಾಯದಿಂದ ದೇವರು ಹೇಳಿಸ್ತಿರ್ತಕ್ಕಂಥ ಆತನ ವಾಕ್ಯ. ಆ ವಾಕ್ಯವು ನಿಮ್ಮ ಕಿವಿಗೆ ಬೀಳುತ್ತಾ ಇದೆ ಅಂತ ಹೇಳಿದ್ರೆ, ಇದು ಯಾವನಾದ್ರೂ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ ಅಂದ್ರೆ ತಟ್ಟುತ್ತಾ ಇದ್ದೇನೆ ಅಂತ ನಿಮ್ಮ ಹೃದಯಗಳನ್ನ ಮುಟ್ಟುತ್ತಾ ಇದೆ ಈ ವಾಕ್ಯ ಅಂತ. ಯಾವನಾದ್ರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಸುಸಂದರ್ಭ. ದಯಮಾಡಿ ರಕ್ಷಣೆ ಹೊಂದಿರುವಂತವರು ಇದನ್ನ ಪದೇ ಪದೇ ನಿಮ್ಮ ಬೋಧನೆಗಳಲ್ಲಿ, ನೀವು ಹೋದ ಕಡೆಗಳಲ್ಲಿ ಹೇಳ್ತೀರಿ ಎಂದು ನಾನು ನಂಬಿದ್ದೇನೆ. ರಕ್ಷಣೆ ಹೊಂದದೇ ಇರುವವರು ಈ ದಿವಸ ಅವರ ಹೃದಯಗಳನ್ನ ತೆರೆದು ನಮಗಾಗಿ ಪ್ರಾಣ ಕೊಟ್ಟಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ, ಅಂದ್ರೆ ಈ ಶಬ್ದವನ್ನ ಕೇಳಿ ಬಾಗಿಲನ್ನು ತೆಗೆದೇನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳುವಂತವರಿಗೆ ಖಂಡಿತವಾಗಿ ಪಾತಾಳದ ಸೆಳೆತ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ದೇವರ ಶಾಶ್ವತವಾದ ಪ್ರೀತಿಯ ಸೆಳೆತ, ಮಮತೆಯ ಸೆಳೆತಕ್ಕೆ ನಾವು ಸೆಳೆಯಲ್ಪಡುತ್ತೇವೆ. ನಾವು ಆ ಸುಖಮಯವಾದ ಸ್ಥಳಕ್ಕೆ ಕರ್ತನೊಂದಿಗೆ ವಾಸಿಸಲು ನಮ್ಮ ಆತ್ಮಗಳು ಅಲ್ಲಿಗೆ ಹೋಗ್ತವೆ. ಯಾಕಂದ್ರೆ ಈ ದೇಹ ನಶ್ವರ. ಇದು ಎಷ್ಟು ಅಂದವಿದ್ರು, ಎಷ್ಟು ಚಂದವಿದ್ರು, ಅಥವಾ ಹೀನಾಯ ಸ್ಥಿತಿಲಿದ್ರು ಇದು ಉಳಕ್ಕೆ ಆಹಾರವಾಗುವುದಂತೂ ಖಂಡಿತ. ನಾವೆಲ್ಲರೂ ಒಂದರಲ್ಲ ಒಂದು ದಿನ ಸಾಯುವುದಂತೂ ಖಂಡಿತ. ಈ ದೇಹವನ್ನ ನಾವು ತ್ಯಜಿಸುವುದಂತೂ ಖಂಡಿತ. ಹೀಗಿರುವಾಗ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಹೋಲ್ಡಿಂಗ್ಸ್, ನಮ್ಮ ರೋಪ್ ಯಾರು ಅಂತ ಹೇಳಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ಈ ದಿವಸ ನಾವು ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ
3ನೇ ವಚನ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಪರಲೋಕಕ್ಕೆ ನಾವು ಹೋಗಬೇಕು. ಯಾಕಂತ ಹೇಳಿದ್ರೆ ಈ ಲೋಕ ಎಂದೆಲ್ಲ ನಾಳೆ ಇಲ್ಲದೆ ಹೋಗ್ತದೆ ಎಂಬುದಾಗಿ ಪ್ರಕಟಣೆ ಗ್ರಂಥದಲ್ಲಿ ದೇವರು ನಮಗೆ ತಿಳಿಸ್ತಾನೆ. ಇದೆಲ್ಲವೂ ಹೋಗಿಬಿಡ್ತದೆ, ಇದು ಬೆಂಕಿಯಿಂದ ಸುಟ್ಟಿ ಹೋಗ್ತದೆ. ನೂತನ ಆಕಾಶ ಮಂಡಲ, ನೂತನ ಭೂಮಂಡಲವನ್ನ ದೇವರು ಸೃಷ್ಟಿಸ್ತಾನೆ. ಹೊಸ ಎರಸಲೇಮನ್ನ ಆತನಿಗಾಲೇ ಮಾಡಿಟ್ಟಿದ್ದಾನೆ. ಅಲ್ಲಿಗೆ ನಾವುಗಳು ಹೋಗ್ಬೇಕಾಗ್ತದೆ. ಇಲ್ಲದೆ ಹೋದ್ರೆ ಪಾತಾಳದಕ್ಕೆ ಸೆಳಕ್ಕೆ ಸಿಕ್ಕಿ ನಿತ್ಯ ನಿರಂತರವಾದ ಅಗ್ನಿಕುಂಡಕ್ಕೆ ಹೋಗಬೇಕಾಗ್ತದೆ, ಯಾತನೆ ಅನುಭವಿಸ್ಬೇಕಾಗ್ತದೆ. ಇಲ್ಲಿ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಅಂತ ಹೇಳುವಾಗ, ನಾನು ಈ ದಿನ ಈ ವಾಕ್ಯವನ್ನು ಕೇಳುವಾಗ ನನ್ನ ದೇವರು ನನ್ನ ಕರ್ತನ ಮುಂದೆ ಅಡ್ಡ ಬಿದ್ದು, ಕರ್ತನೆ ನೀನು ಪರಿಶುದ್ಧನು, ದೇವರಿಗೆ ನೀನು ಪರಿಶುದ್ಧನು, ನಾನು ಪಾಪಿ ಸ್ವಾಮಿ, ನೀನು ಒಳ್ಳೆಯವನು, ನನ್ನಲ್ಲಿ ಯಾವ ಒಳ್ಳೆತನವೂ ಇಲ್ಲ, ನೀನು ಕ್ಷಮಿಸುವ ಕರ್ತನು, ನನ್ನಲ್ಲಿ ಕ್ಷಮಿಸುವ ಹೃದಯವೇ ಇಲ್ಲ ಸ್ವಾಮಿ, ನೀನು ನಿತ್ಯ ನಿರಂತರವಾಗಿ ಪ್ರೀತಿಸಿ ಪ್ರಾಣವನ್ನು ಕಾಪಾಡುವನು, ಆದರೆ ನಾನು ಪ್ರಾಣವನ್ನು ತೆಗೆಯುವ ಕೊಲೆಗಡಕನು. ಈ ರೀತಿಯಲ್ಲಿ ನಾವು ಆತನ ಮುಂದೆ ತಗ್ಗಿಸಿಕೊಳ್ಳುವುದೇ ಆತ್ಮದಲ್ಲಿ ಬಡತನ. ಆಮೇಲೆ ಶಾಶ್ವತವಾಗಿ ಆ ದೇವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಗುಲಾಮರಾಗಬೇಕು, ಆತನ ಸೇವಕರಾಗಬೇಕು. ಶಾಶ್ವತವಾಗಿ ಯಾವುದೋ ಒಂದು ಸೀಸನ್ ಅಲ್ಲಿ ಅಲ್ಲ, ನಾವು ಕರ್ತನನ್ನ ಅಂಗೀಕಾರ ಮಾಡಿದ್ಮೇಲೆ ಆತನ ಸೇವಕರಾಗಬೇಕು. ಶಾಶ್ವತವಾಗಿ ಆತನ ಗುಲಾಮತನವನ್ನ ನಾವು, ಆತನ ಅಂದಗೆ ಇರತಕ್ಕಂಥ ಗುಲಾಮತನವನ್ನ ನಾವು ಒಪ್ಪಿಕೊಳ್ಳಬೇಕು. ನಾವು ಯಾಜಕ ಕಾಂಡದಲ್ಲಿ ನಾವು ಓದುವ 21ನೇ ಅಧ್ಯಾಯದಲ್ಲಿ ಅವನು ತನ್ನ ಯಜಮಾನನನ್ನು, ಅವನ ಪತ್ನಿಯನ್ನು, ಅವನ ಕುಟುಂಬವನ್ನು ಪ್ರೀತಿಸಿದಂತ ಆಳು, ತಾನು ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ನಾನು ಶಾಶ್ವತವಾಗಿ ನಿನ್ನ ಗುಲಾಮನಾಗಿರುತ್ತೇನೆ ಎಂದು ಒಪ್ಪಿಕೊಂಡಾಗ ಆ ಯಜಮಾನನು ಅವನ ಕಿವಿಗೆ ಸಲಾಕೆಯಿಂದ ಚುಚ್ಚಿ ಮಾರ್ಕ್ ಮಾಡ್ತಾನಂತೆ. ಅದೇ ರೀತಿಯಲ್ಲಿ ಈ ನಮ್ಮ ಯಜಮಾನನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಾವು ಆತ್ಮದಲ್ಲಿ ಬಡತನವನ್ನು ತೋರಿಸಿಕೊಳ್ಳುವಾಗ ಈ ರೀತಿಯಲ್ಲಿ ನಮ್ಮ ಮೇಲೆ ಆ ಪವಿತ್ರಾತ್ಮನ ಸಂಚಕಾರನಾಗಿ ಇಟ್ಟು ಈತನು ದೇವರ ಮಗನು ಎಂಬುದಾಗಿ ನಮಗೆ ಆ ಒಂದು ಸ್ಥಾನಮಾನವನ್ನು ಕೊಡ್ತಾನೆ. ಲೂಕನ್ ಬರೆಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಆ ಲಾಜರನು ಸತ್ತ ನಂತರ ದೇವದೂತರು, ಇದು ಏಂಜಲಾಲಜಿ, ದೇವದೂತರಿಗೆ ಇರ್ತಕ್ಕಂಥ ಮುಖ್ಯವಾದಂತ ಕರ್ತವ್ಯ. ಅವರು ಯಾರ ಹಣೆಯ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರು ಬರೆಯಲ್ಪಟ್ಟಿದೆಯೋ ಆ ಆತ್ಮಗಳನ್ನ ಖಂಡಿತವಾಗಿ ಇಲ್ಲಿ ಬಿಡುವುದಿಲ್ಲ. ಆ ಮರಣ ವೇದನೆ ಅನುಭವಿಸೋದಕ್ಕೆ ಅವ್ರನ್ನ ಬಿಡುವುದಿಲ್ಲ. ತಕ್ಷಣ ಗೊತ್ತಾಗದ ರೀತಿಯಲ್ಲಿ ಅವ್ರನ್ನ ಎತ್ಕೊಂಡು ಹೋಗಿ ಏನ್ ಮಾಡ್ತಾರಂತೆ, ದೇವರ ಬಳಿಯಲ್ಲಿ ಇರ್ತಾರೆ. ಇದು ಸುವಾರ್ತೆ, ಇವತ್ತಿನ ದಿನ ಸುವಾರ್ತೆ. ನಾವು ಈಗಲೇ ಈ ಸತ್ಯವಾದಂತ ವಾಕ್ಯಕ್ಕೆ ಕಿವಿಗೊಟ್ಟು ಅದಕ್ಕೆ ನಾವು ಒಪ್ಪಿಕೊಳ್ಳಬೇಕಾದಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ದೇವರು ಈ ವಾಕ್ಯಗಳನ್ನ ಆಶೀರ್ವಾದಿಸಲಿ.